ತುಲಾರಾಶಿಯವರಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಪ್ರಯಾಣವನ್ನು ರೂಪಿಸುವ ಅವಕಾಶಗಳು ಮತ್ತು ಸವಾಲುಗಳಿಂದ ತುಂಬಿರುವ ವರ್ಷವಾಗಿರುತ್ತದೆ. 2025ನೇ ವರ್ಷವು ನಿಮಗೆ ಪರಿವರ್ತಕ ವರ್ಷವಾಗಿದೆ. ಶುಕ್ರನಿಂದ ಆಳಲ್ಪಡುವ ವಾಯು ಚಿಹ್ನೆಗಳಲ್ಲಿ ಒಂದಾದ ತುಲಾರಾಶಿಯವರು ತಮ್ಮ ಸಮತೋಲನ, ರಾಜತಾಂತ್ರಿಕತೆ ಮತ್ತು ಸಾಮರಸ್ಯದ ಪ್ರೀತಿಗೆ ಹೆಸರುವಾಸಿಯಾಗಿದ್ದಾರೆ. 2025ರಲ್ಲಿ ಈ ವರ್ಷವು ಕೆಲವು ಮಧ್ಯಮ ಸವಾಲುಗಳೊಂದಿಗೆ ಪ್ರಾರಂಭವಾಗೋದ್ರಿಂದ ನೀವು ಈ ಗುಣಗಳನ್ನು ಬಳಸಿಕೊಳ್ಬೇಕಾಗತ್ತೆ. ಆದರೆ ತಿಂಗಳುಗಳು ಮುಂದುವರಿದಂತೆ ಆವೇಗವು ಯಶಸ್ಸಿನ ಕಡೆಗೆ ಬದಲಾಗುತ್ತದೆ. ವಿಶೇಷವಾಗಿ ಸಂಬಂಧಗಳು ಮತ್ತು ವೃತ್ತಿ, ಹಣಕಾಸುಗಳಲ್ಲಿ ಈ ಒಂದು ಗುಣವನ್ನು ಕಾಣಬಹುದಾಗಿದೆ. ಈ ವರ್ಷ ನಿಮ್ಮ ಜ್ಯೋತಿಷ್ಯ ಪಟ್ಟಿಯಲ್ಲಿ ಮಂಗಳನು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಮತ್ತು ಅದರ ಪ್ರಭಾವವು ಶಕ್ತಿಯ ಮಟ್ಟಗಳು ಮತ್ತು ದೃಢತೆಯಲ್ಲಿ ಏರಿಳಿತಗಳನ್ನು ಉಂಟು ಮಾಡಬಹುದು. ಕೆಲವೊಮ್ಮೆ ನಿಮ್ಮ ಗುರಿಗಳನ್ನು ಸಾಧಿಸುವ ಬಯಕೆಯೊಂದಿಗೆ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಚಾಲಿತರಾಗಬಹುದು. ಆದಾಗ್ಯೂ ಮಂಗಳನ ಉರಿಯುತ್ತಿರುವ ಪ್ರಭಾವವು ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಉದ್ವೇಗವನ್ನ ತರಬಹುದು. ನೀವು ಸಂಬಂಧಗಳಲ್ಲಿ ಹೆಚ್ಚು ನೇರ ಅಥವಾ ಮುಖಾಮುಖಿಯಾಗಿರುವುದನ್ನ ನೀವು ಕಂಡುಕೊಳ್ಳಬಹುದು. ಆದಷ್ಟು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದರೆ ತಪ್ಪು ಗ್ರಹಿಕೆಗಳು ಅಥವಾ ಸಂಘರ್ಷಗಳಿಗೆ ಕಾರಣವಾಗಬಹುದು. ಧನಾತ್ಮಕ ಬದಿಯಲ್ಲಿ ಬುಧವು ಅನುಕೂಲಕರವಾಗಿ ಇರಿಸಲ್ಪಟ್ಟಿದೆ. ಇದು ಸಂವಹನ, ನೆಟ್ವರ್ಕಿಂಗ್ ಮತ್ತು ಬೌದ್ಧಿಕ ಅನ್ವೇಷಣೆಗಳಂತಹ ಕ್ಷೇತ್ರಗಳಲ್ಲಿ ಅದೃಷ್ಟವನ್ನು ತಂದುಕೊಡುತ್ತದೆ. ನಿಮ್ಮನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಮತ್ತು ಉತ್ತಮ ನಿರ್ಧಾರಗಳನ್ನು ಮಾಡುವ ನಿಮ್ಮ ಸಾಮರ್ಥ್ಯವನ್ನ ವಿಶೇಷವಾಗಿ ವೃತ್ತಿಪರ ಪಟ್ಟಿಗಳಲ್ಲಿ ವರ್ತಿಸಲಾಗುತ್ತದೆ. ಈ ಪ್ರಭಾವವು ನಿಮ್ಮ ಸಮಾಲೋಚನಾ ಕೌಶಲ್ಯಗಳನ್ನು ಸುಧಾರಿಸುತ್ತದೆ. ಸಂಘರ್ಷಗಳನ್ನು ಪರಿಹರಿಸಲು ಅಥವಾ ಪ್ರಮುಖ ವ್ಯವಹಾರಗಳನ್ನು ಮುಚ್ಚಲು ಒಂದು ಉತ್ತಮ ವರ್ಷವಾಗಿದೆ. ಇದು ಸಹಯೋಗ ಮತ್ತು ಟೀಮ್ ವರ್ಕ್ ಅಭಿವೃದ್ಧಿ ಹೊಂದುವ ಅವಧಿಯಾಗಿದೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅತಿಯಾದ ಹಠಾತ್ ಪ್ರವೃತ್ತಿಯನ್ನ ದುಡುಕಿನ ನಿರ್ಧಾರವನ್ನ ತಪ್ಪಿಸುವುದು ಅಗತ್ಯವಾಗಿದೆ. ಅವಕಾಶಗಳು ಮತ್ತು ಸವಾಲುಗಳು ತುಲಾರಾಶಿಯವರಿಗೆ 2025ರಲ್ಲಿ ಹೇಗಿರುತ್ತೆ ನೋಡೋಣ. 2025ನೇ ವರ್ಷವು ತುಲಾರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳು ಎರಡೂ ಕೂಡ ಸಮತೋಲಿತ ಮಿಶ್ರಣವನ್ನ ಒದಗಿಸುತ್ತದೆ. ಸಾಮರಸ್ಯವನ್ನ ಮೌಲ್ಯೀಕರಿಸುವ ಸಂಕೇತವಾಗಿ ನಿಮ್ಮ ಅನುಭವಗಳ ಮೇಲೆ ಹೆಚ್ಚು ಪ್ರಭಾವ ಬೀರುವ ಎರಡು ಶಕ್ತಿಶಾಲಿ ಗ್ರಹಗಳಾದ ಗುರು ಮತ್ತು ಶನಿಯಿಂದ ಬರುವಂತಹ ಕ್ರಿಯಾತ್ಮಕ ಶಕ್ತಿಗಳಿಗೆ ನೀವು ಹೊಂದಿಕೊಳ್ಳಬೇಕಾಗುತ್ತೆ. ಇನ್ನು ವಿಸ್ತರಣೆ ಮತ್ತು ಸಮೃದ್ಧಿಗೆ ಹೆಸರುವಾಸಿಯಾಗಿರುವ ಗುರು ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಬೆಳವಣಿಗೆಯೊಂದಿಗೆ ನಿಮ್ಮ ಆಶೀರ್ವದಿಸುತ್ತಾನೆ. ಪ್ರಯಾಣ, ಶಿಕ್ಷಣ ಅಥವಾ ಹೊಸ ವೃತ್ತಿ ಮಾರ್ಗಗಳನ್ನು ಅನ್ವೇಷಿಸುವ ಮೂಲಕ ನಿಮ್ಮ ಪರಿಧಿ ವಿಸ್ತರಿಸಲು ನೀವು ಕೊಂಚ ಪ್ರಯತ್ನವನ್ನು ಪಡಬೇಕಾಗತ್ತೆ. ಇದಕ್ಕೆ ಗುರುಗ್ರಹ ಅವಕಾಶವನ್ನ ಮಾಡಿಕೊಡ್ತಾರೆ. ಗುರುಗ್ರಹದ ಪ್ರಭಾವವು ಕಷ್ಟದ ಸಮಯದಲ್ಲಿಯೂ ಸಹ ಜೀವನದಲ್ಲಿ ಹೆಚ್ಚು ಆಶಾವಾದಿ ದೃಷ್ಟಿಕೋನವನ್ನ ನಿರ್ಮಿಸಲು ಸಹಾಯ ಮಾಡುತ್ತದೆ. ಸಂಪತ್ತು, ಸಮೃದ್ಧಿ, ಅರ್ಥಪೂರ್ಣ ಸಂಪನ್ಗಳನ್ನ ಆಕರ್ಷಿಸುತ್ತದೆ. ಜೊತೆಗೆ ನಿಮ್ಮ ಸಾಮರ್ಥ್ಯವು ಗುರುವಿನ ಮಾರ್ಗದರ್ಶನದಲ್ಲಿ ಹೆಚ್ಚಾಗುತ್ತದೆ. ಆದಾಗ್ಯೂ ಶಿಸ್ತು ಮತ್ತು ರಚನೆಯ ಗ್ರಹವಾದ ಶನಿಯ ಪ್ರಭಾವವು ಕೂಡ ಇಲ್ಲಿ ಕಂಡುಬರುತ್ತದೆ. ಶನಿಯ ಪಾಠಗಳನ್ನು ಪರಿಚಯಿಸುತ್ತದೆ. ಅದು ಸವಾಲಾಗಿ ಕಾಣಿಸಬಹುದು, ಆದರೆ ಅಂತಿಮವಾಗಿ ನಿಮ್ಮ ದೀರ್ಘಾವಧಿಯ ಬೆಳವಣಿಗೆಗೆ ಪ್ರಯೋಜನಕಾರಿಯಾಗಿದೆ. ಶನಿಯು ನಿಮ್ಮನ್ನ ಹೆಚ್ಚು ಶಿಸ್ತುಬದ್ಧವಾಗಿರುವಂತೆ ತಳ್ಳುತ್ತದೆ. ವಿಶೇಷವಾಗಿ ನಿಮ್ಮ ಸಮಯ ಮತ್ತು ಸಂಪನ್ಮೂಲಗಳನ್ನು ನಿರ್ವಹಿಸುವಲ್ಲಿ ನೀವು ತಾಳ್ಮೆ ಮತ್ತು ನಿರಂತರತೆಯನ್ನ ಪರೀಕ್ಷಿಸುವ ಕ್ಷಣಗಳನ್ನು ಎದುರಿಸಬಹುದು. ವಿಶೇಷವಾಗಿ ವೃತ್ತಿ ಪ್ರಗತಿ ಅಥವಾ ಆರ್ಥಿಕ ಸ್ಥಿರತೆಯಂತಹ ಕ್ಷೇತ್ರಗಳಲ್ಲಿ. ಆದಾಗ್ಯೂ ಈ ಸವಾಲುಗಳು ಭಯಪಡಬೇಕಾಗಿಲ್ಲ. ಅವು ಬೆಳವಣಿಗೆ ಮತ್ತು ಆಲಿಕೆಗೆ ಅವಕಾಶಗಳಾಗಿವೆ. ಚೇತರಿಸಿಕೊಳ್ಳುವ ಮತ್ತು ಸಂಘಟಿತವಾಗಿ ಉಳಿಯುವ ನೀವು ವರ್ಷದ ಅಂತ್ಯದ ವೇಳೆಗೆ ಬಲಶಾಲಿಯಾಗಿ ಹೊರಹೊಮ್ಮುತ್ತೀರಿ. ಕುಟುಂಬ ಮತ್ತು ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಹೇಗಿರುತ್ತೆ 2025ರಲ್ಲಿ ತುಲಾರಾಶಿಯವರಿಗೆ ಅನ್ನೋದನ್ನ ಇದೀಗ ನೋಡ್ತಾ ಹೋಗೋಣ. 2025ರಲ್ಲಿ ಕುಟುಂಬದ ಡೈನಾಮಿಕ್ಸ್ಗೆ
ಪ್ರಮುಖ ವರ್ಷವಾಗಿರುತ್ತೆ. ವಿಶೇಷವಾಗಿ ಒಡ ಹುಟ್ಟಿದವರ ಜೊತೆ ಸಂಬಂಧಗಳಲ್ಲಿ ಸ್ವಾಭಾವಿಕವಾಗಿ ಸಾಮರಸ್ಯವನ್ನ ಗೌರವಿಸುವ ತುಲಾ ರಾಶಿಯವರು ತಮ್ಮ ಕುಟುಂಬದಲ್ಲಿ ಹೊಸ ಸಂಪರ್ಕ ಮತ್ತು ಪರಸ್ಪರ ತಿಳುವಳಿಕೆಯನ್ನ ಅನುಭವಿಸುತ್ತಾರೆ. ನಿಮ್ಮ ಮತ್ತು ನಿಮ್ಮ ಒಡ ಹುಟ್ಟಿದವರ ನಡುವಿನ ಸಂವಹನವು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಇದು ಆಳವಾದ ಬಂಧಗಳು ಮತ್ತು ಹೆಚ್ಚು ಬೆಂಬಲಿತ ಸಂವಹನಗಳನ್ನು ಸೃಷ್ಟಿ ಮಾಡುತ್ತೆ. ಇನ್ನು ವರ್ಷದುದ್ದಕ್ಕೂ ನೀವು ಕುಟುಂಬದವರೊಂದಿಗೆ ನಾಯಕತ್ವದ ಪಾತ್ರವನ್ನು ತೆಗೆದುಕೊಳ್ಳುವುದನ್ನು ನೀವು ಕಂಡುಕೊಳ್ಳಬಹುದು. ಅಗತ್ಯವಿರುವವರಿಗೆ ಸಲಹೆ ಮತ್ತು ಭಾವನಾತ್ಮಕ ಬೆಂಬಲವನ್ನು ನೀಡುತ್ತಿದೆ. ಸಂಘರ್ಷಗಳನ್ನು ಮಧ್ಯಸ್ಥಿಕೆ ವಹಿಸುವ ಮತ್ತು ಪರಿಹರಿಸುವ ನಿಮ್ಮ ಸಾಮರ್ಥ್ಯವು ಅಗತ್ಯವಾಗಿರುತ್ತದೆ. ವಿಶೇಷವಾಗಿ ಕುಟುಂಬ ಸದಸ್ಯರ ನಡುವೆ ವಿವಾದಗಳು ಉಂಟಾದರೆ ಆಗಬಹುದು. ಆದಾಗ್ಯೂ ನಿಮ್ಮ ಸ್ವಂತ ಭಾವನಾತ್ಮಕ ಗಡಿಗಳನ್ನು ಕಾಪಾಡಿಕೊಳ್ಳಲು ಖಚಿತಪಡಿಸಿಕೊಳ್ಳಿ. ಇನ್ನು ಬೆಂಬಲ ನೀಡುವುದು ಮುಖ್ಯವಾದಾಗ ನೀವು ಭಾವನಾತ್ಮಕವಾಗಿ ನಿಮ್ಮನ್ನ ಅತಿಯಾಗಿ ವಿಸ್ತರಿಸುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಪೋಷಕರೊಂದಿಗಿನ ನಿಮ್ಮ ಸಂಬಂಧವು ಬೆಳವಣಿಗೆಯನ್ನು ಅನುಭವಿಸುತ್ತದೆ. ಹಿಂದಿನಿಂದ ಯಾವುದೇ ತಪ್ಪು ತಿಳುವಳಿಕೆ ಅಥವಾ ದೀರ್ಘಕಾಲದ ಸಮಸ್ಯೆಗಳಿದ್ದರೆ 2025ರಲ್ಲಿ ಅದು ಗುಣಪಡಿಸಲಾಗುತ್ತೆ ಮತ್ತು ಸಮನ್ವಯಕ್ಕೆ ಅವಕಾಶವನ್ನು ನೀಡುತ್ತೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ನೀವು ಬಲವಾದ ಬಯಕೆಯನ್ನ ಅನುಭವಿಸುವಿರಿ ಮತ್ತು ಇದು ಸಂತೋಷ ಮತ್ತು ಖುಷಿಯನ್ನ ನಿಮಗೆ ತಂದುಕೊಡುತ್ತೆ. ಜ್ಯೋತಿಷ್ಯದ ಒಳನೋಟ. ನಿಮ್ಮ ಕುಟುಂಬದ ವಲಯದಲ್ಲಿ ಶುಕ್ರನ ಸ್ಥಾನವು ಮನೆಯಲ್ಲಿ ಪ್ರೀತಿ ಮತ್ತು ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸುತ್ತೆ. ಈ ವರ್ಷ ನಿಮ್ಮ ಕುಟುಂಬ ಜೀವನವು ಶಕ್ತಿಯ ಮೂಲವಾಗಿದೆ. ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಸವಾಲುಗಳನ್ನು ನೀವು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ 2025ನೇ ವರ್ಷದಲ್ಲಿ ತುಲಾರಾಶಿಯವರಿಗೆ ಹೇಗಿದೆ ನೋಡ್ತಾ ಹೋಗೋಣ. ಹಣಕಾಸಿನ ವಿಷಯದಲ್ಲಿ 2025ನೇ ವರ್ಷವು ಎಚ್ಚರಿಕೆಯ ಮತ್ತು ಕಾರ್ಯತಂತ್ರದ ಯೋಜನೆಗಳ ವರ್ಷವಾಗಿರುತ್ತೆ. ಒಟ್ಟಾರೆ ದೃಷ್ಟಿಕೋನವು ಸಕಾರಾತ್ಮಕವಾಗಿದ್ದರೂ ಕೂಡ ಶಿಸ್ತುಬದ್ಧವಾಗಿ ಉಳಿಯಲು ಮತ್ತು ಹಠಾತ್ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಲು ಇದು ನಿರ್ಣಾಯಕವಾಗಿದೆ. ಇನ್ನು ಬುಧನು ಅನುಕೂಲವಾಗಿ ಇರಿಸಲ್ಪಟ್ಟಿದ್ದರಿಂದ ನೀವು ಹಣಕಾಸಿನ ಗುರಿಗಳ ಬಗ್ಗೆ ಸ್ಪಷ್ಟವಾಗಿ ಯೋಚಿಸುವ ಮತ್ತು ಸ್ಮಾರ್ಟ್ ಹೂಡಿಕೆಗಳನ್ನು ಮಾಡುವ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರಿ. ಆದಾಗ್ಯೂ ಮಂಗಳನ ಪ್ರಭಾವವು ಕೆಲವೊಮ್ಮೆ ಅನಗತ್ಯ ಅಪಾಯಗಳನ್ನು ತಂದುಕೊಳ್ಳುವ ಪ್ರವೃತ್ತಿಗೆ ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ಮಾಡುವಲ್ಲಿ ಆಧಾರವಾಗಿರುವುದು ಮುಖ್ಯವಾಗಿದೆ. ಇನ್ನು ಬಜೆಟ್ ಮತ್ತು ಉಳಿತಾಯ ತುಲಾರಾಶಿಯವರಿಗೆ ಯಾವ ರೀತಿ ಇದೆ ನೋಡೋದಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಬಜೆಟ್ ಮಾಡುವುದು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಪ್ರಮುಖವಾಗಿದೆ. ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ ಅನಿರೀಕ್ಷಿತ ವೆಚ್ಚಗಳನ್ನು ಪ್ರಸ್ತುತಪಡಿಸಬಹುದು, ಆದರೆ ವರ್ಷದ ಮಧ್ಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಶೀಲಿಸಲು ಮತ್ತು ಉಳಿತಾಯಕ್ಕಾಗಿ ಉತ್ತಮ ಯೋಜನೆಗಳನ್ನು ಮಾಡಲು ನಿಮಗೆ ಅವಕಾಶ ಇರುತ್ತದೆ. ಇನ್ನು ತುರ್ತು ನಿಧಿಯನ್ನು ಸ್ಥಾಪಿಸಲು ಅಥವಾ ಕಾಲಾಂತರದಲ್ಲಿ ಸ್ಥಿರವಾದ ಆದಾಯವನ್ನು ಇರುವ ದೀರ್ಘಾವಧಿಯ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ವರ್ಷವಾಗಿದೆ. ವೃತ್ತಿ ಬೆಳವಣಿಗೆ ಮತ್ತು ಆರ್ಥಿಕ ಅವಕಾಶಗಳು ನೋಡೋದಾದರೆ ಕಾರ್ಪೊರೇಟ್ ಅಥವಾ ಉದ್ಯಮಶೀಲತೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ 2025 ಬೆಳವಣಿಗೆಗೆ ಬಹು ಅವಕಾಶಗಳನ್ನು ತಂದುಕೊಡುತ್ತೆ. ನೀವು ಪ್ರಚಾರ ಹೆಚ್ಚಳ ಅಥವಾ ನಿಮ್ಮ ಸ್ವಂತವಾಗಿ ಅಥವಾ ಸಂಸ್ಥೆಯೊಳಗೆ ಕೆಲಸವನ್ನು ಮಾಡ್ತಾ ಇದ್ರೆ ಮಹತ್ವದ ಪಾತ್ರ ವಹಿಸುತ್ತೆ. ಈ ವರ್ಷ ಅವಕಾಶಗಳನ್ನು ಹೆಚ್ಚಾಗಿ ನೀವು ಪಡೆಯಬಹುದು. ವ್ಯಾಪಾರ ಮಾಲೀಕರಿಗೆ ನೋಡೋದಾದ್ರೆ ಈ ವರ್ಷವು ಲಾಭದಾಯಕವಾಗಿರುತ್ತೆ, ಲಾಭದಾಯಕ ಅವಕಾಶಗಳನ್ನು ತಂದುಕೊಡುತ್ತೆ. ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುಗ್ರಹದ ಪ್ರಭಾವವು ಬಲವಾಗಿರುತ್ತೆ. ಆದಾಗ್ಯೂ ಹಣಕಾಸಿನ ಹೂಡಿಕೆಗಳಲ್ಲಿ ಅಥವಾ ಯಾವುದೇ ಪಾಲುದಾರಿಕೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಸಹಯೋಗವು ಪ್ರತಿಫಲವನ್ನ ತರಬಹುದಾದರೂ ಯಾವುದೇ ಪಾಲುದಾರಿಕೆಯನ್ನ ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಗಳ ಗುರಿ ಸ್ಪಷ್ಟ ತಿಳುವಳಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಅಂತ ಖಚಿತಪಡಿಸಿಕೊಳ್ಳುವುದು ನಿರ್ಣಾಯಕವಾಗಿದೆ. ತಪ್ಪು ಸಂವಹನ ಅಥವಾ ಕಳಪೆ ಮಟ್ಟದ ಒಪ್ಪಂದಗಳು ಹಣಕಾಸಿನ ಹಿನ್ನಡೆಗೆ ಕಾರಣವಾಗಬಹುದು. ಇನ್ನು ತುಲಾರಾಶಿ ಭವಿಷ್ಯ 2025ರಲ್ಲಿ ಆರೋಗ್ಯ ಮತ್ತು ರೋಗಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಆರೋಗ್ಯವು 2025ರಲ್ಲಿ ತುಲಾರಾಶಿಯವರಿಗೆ
ಗರಿಷ್ಠ ಮತ್ತು ಕಡಿಮೆ ಎರಡನ್ನೂ ಅನುಭವಿಸುವ ಮತ್ತೊಂದು ಕ್ಷೇತ್ರವಾಗಿದೆ. ವರ್ಷವು ಚೈತನ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನ ಭರವಸೆ ನೀಡುತ್ತದೆ. ಆದರೂ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪೂರ್ವಭಾವಿ ನಿರ್ಧಾರವನ್ನ ನಿರ್ವಹಿಸುವುದು ಅಗತ್ಯವಾಗಿದೆ. ಇನ್ನು ತುಲಾ ರಾಶಿಯವರು ಸಾಮಾನ್ಯವಾಗಿ ಸೌಂದರ್ಯಶಾಸ್ತ್ರ ಮತ್ತು ಸಮತೋಲನದ ಮೇಲೆ ಕೇಂದ್ರೀಕೃತರಾಗಿರ್ತಾರೆ. ಆರೋಗ್ಯದ ಆಂತರಿಕ ಅಂಶಗಳ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡಬೇಕಾಗಬಹುದು. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ದೈಹಿಕ ಆರೋಗ್ಯವನ್ನ ನೋಡೋದಾದ್ರೆ ಮಂಗಳನ ಪ್ರಭಾವ ಶಕ್ತಿ ಮತ್ತು ಚಾಲನೆಯನ್ನ ತರುತ್ತದೆ. ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಕ್ರೀಡೆಗಳು, ಜಿಮ್, ವ್ಯಾಯಾಮಗಳು ಅಥವಾ ಹೊರಾಂಗಣ ಆಟಗಳು ಅಥವಾ ಯಾವುದೇ ಸಾಹಸಗಳ ಮೂಲಕ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನೀವು ಪ್ರೇರೇಪಿಸಬಹುದು. ಇನ್ನು ಹೃದಯ ರಕ್ತನಾಳದ ವ್ಯಾಯಾಮಗಳು, ಶಕ್ತಿ ತರಬೇತಿ ಮತ್ತು ಯೋಗ ಅಥವಾ ಈ ಪೈಲಟ್ಸ್ನಂತಹ ನಮ್ಯತೆ ಕೆಲಸದ ಮಿಶ್ರಣವನ್ನು ಒಳಗೊಂಡಿರುವ ಸ್ಥಿರವಾದ ವ್ಯಾಯಾಮದ ದಿನಚರಿಯನ್ನು ಅಭಿವೃದ್ಧಿಪಡಿಸಲು ಇದು ಉತ್ತಮ ವರ್ಷವಾಗಿದೆ. ಆದಾಗ್ಯೂ ಈ ವರ್ಷ ಮುಂದುವರೆದಂತೆ ನೀವು ಕಡಿಮೆ ಶಕ್ತಿ ಅಥವಾ ಆಯಾಸದ ಅವಧಿಗಳನ್ನು ಅನುಭವಿಸಬೇಕಾಗುತ್ತದೆ. ಇನ್ನು ಆಹಾರ ಮತ್ತು ಪೋಷಣೆ ಬಗ್ಗೆ ಗಮನ ಹರಿಸಿ. ನಿಮ್ಮ ದೈಹಿಕ ಚಟುವಟಿಕೆಯಂತೆ ನಿಮ್ಮ ಆಹಾರದಲ್ಲಿ ಸಮತೋಲನವನ್ನು ಕೆಡಿಸ್ಕೊಳ್ಬಾರ್ದು. ಅನಗತ್ಯವಾಗಿ ಬೇರೆ ಬೇರೆ ತರಹದ ಆಹಾರಗಳನ್ನು ಸೇವಿಸಬೇಡಿ. ಎಲೆಗಳ ಸೊಪ್ಪುಗಳು, ಹಣ್ಣುಗಳು ಸೇರಿ ಉತ್ತಮ ಪ್ರೋಟೀನ್ಗಳನ್ನು ನೀಡುವಂತಹ ಧಾನ್ಯಗಳಂತಹ ಪೋಷಕಾಂಶ ಭರಿತ ಆಹಾರವನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇನ್ನು ಮಾನಸಿಕ ಆರೋಗ್ಯ ಬಗ್ಗೆ ನೋಡೋದಾದ್ರೆ ತುಲಾ ರಾಶಿಯವರಿಗೆ 2025ರಲ್ಲಿ ದೈಹಿಕ ಆರೋಗ್ಯವಷ್ಟೇ ಅಲ್ಲದೆ ಮಾನಸಿಕ ಯೋಗಕ್ಷೇಮವು ಮುಖ್ಯವಾಗಿದೆ. ಈ ವರ್ಷ ಗ್ರಹಗಳ ಪ್ರಭಾವವು ಹೆಚ್ಚಿನ ಮಾನಸಿಕ ಚಟುವಟಿಕೆಯ ಕ್ಷಣಗಳನ್ನು ಸೃಷ್ಟಿಸುತ್ತೆ. ಇದು ಕೆಲವೊಮ್ಮೆ ಒತ್ತಡ ಅಥವಾ ಆತಂಕಕ್ಕೆ ಕಾರಣವಾಗಬಹುದು. ನಿಮ್ಮ ಆರೋಗ್ಯ ವಲಯದಲ್ಲಿ ಶನಿಯ ಉಪಸ್ಥಿತಿಯು ಒತ್ತಡ ಅಥವಾ ಅತಿಯಾದ ಭಾವನೆಗಳ ಏರಿಳಿತಗಳನ್ನು ತಂದುಕೊಡ್ತಾನೆ. ವಿಶೇಷವಾಗಿ ನಿಮ್ಮ ವೃತ್ತಿಪರ ಅಥವಾ ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ಬೇಡಿಕೆಯ ಕ್ಷಣಗಳಲ್ಲಿ ಈ ರೀತಿಯ ಒತ್ತಡ ಕಂಡುಕೊಳ್ಳಬಹುದು. ಹಾಗಾದರೆ ಒತ್ತಡ ನಿರ್ವಹಣೆಗೆ ಹೇಗಿರುತ್ತೆ ನೋಡೋಣ. 2025ರಲ್ಲಿ ತುಲಾ ರಾಶಿಯವರಿಗೆ ಪ್ರಮುಖ ಅಂಶವೆಂದರೆ ಪ್ರಮುಖ ಪಾಠವೆಂದರೆ ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸೋದಾಗಿದೆ. ಧ್ಯಾನ, ಸಮಾಧಾನ ಮತ್ತು ಉಸಿರಾಟದ ವ್ಯಾಯಾಮಗಳಂತಹ ಅಭ್ಯಾಸಗಳು ಈ ಸವಾಲಿನ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯಕವಾಗಿರುತ್ತೆ. ಇನ್ನು ವಿಶ್ರಾಂತಿ ಮತ್ತು ಪ್ರತಿಬಂಧಕ್ಕಾಗಿ ಪ್ರತಿದಿನ ಸಮಯವನ್ನು ನಿಗದಿಪಡಿಸೋದು ಬಹಳ ಉತ್ತಮವಾಗಿರುತ್ತೆ. ವಿವಾಹಿತ ಜೀವನ ಮತ್ತು ಪ್ರೀತಿಗಾಗಿ ತುಲಾ ರಾಶಿಯವರಿಗೆ 2025 ಯಾವ ರೀತಿ ಇರುತ್ತೆ ನೋಡೋದಾದ್ರೆ 2025ನೇ ವರ್ಷವು ಪ್ರೀತಿ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಉತ್ಸಾಹ ಮತ್ತು ಸವಾಲುಗಳನ್ನು ತರುತ್ತೆ. ಏಕೆಂದರೆ ತುಲಾ ರಾಶಿಯವರಿಗೆ ಹೊಸ ಪ್ರಣಯ ಸಂಪರ್ಕಗಳಿಗೆ ಇದು ಭರವಸೆಯನ್ನು ಹುಟ್ಟಿಸುವ ವರ್ಷವಾಗಿದೆ. ಆಳವಾದ ಭಾವನಾತ್ಮಕ ಮತ್ತು ಬೌದ್ಧಿಕ ಸಂಪರ್ಕವನ್ನು ಹುಟ್ಟುಹಾಕುವಂತಹ ಯಾರನ್ನಾದರೂ ನೀವು ಭೇಟಿಯಾಗಬಹುದು. ಇದು ಅಥವಾ ಪೂರ್ಣ ಸಂಬಂಧಕ್ಕೆ ಕೂಡ ಕಾರಣವಾಗಬಹುದು. ಪ್ರೀತಿಯ ಗ್ರಹವಾದ ಶುಕ್ರವು ಪ್ರಣಯಕ್ಕೆ ಅವಕಾಶಗಳನ್ನು ಒದಗಿಸಿಕೊಡ್ತಾನೆ. ಆದರೆ ಇದು ನಿಮ್ಮ ದಾರಿಗೆ ಬಂದಾಗ ನೀವು ಮುಕ್ತರಾಗಿರಬೇಕು ಮತ್ತು ಪ್ರೀತಿಗೆ ಸಿದ್ಧರಾಗಿರಬೇಕು. ಇನ್ನು ಈಗಾಗಲೇ ಸಂಬಂಧದಲ್ಲಿದ್ದವರಿಗೆ 2025ನೇ ವರ್ಷ ಬೆಳವಣಿಗೆ ಮತ್ತು ಆಳವಾದ ಬದ್ಧತೆಯನ್ನು ನೀಡುವಂತಹ ವರ್ಷವಾಗಿದೆ. ಆದಾಗ್ಯೂ ಸಂವಹನಕ್ಕೆ ಗಮನ ಕೊಡುವುದು ಬಹಳ ಮುಖ್ಯವಾಗಿದೆ. ತಪ್ಪು ಗ್ರಹಿಕೆಗಳ ಅಥವಾ ಮಾತನಾಡುವ ಭಾವನೆಗಳು ಅನಗತ್ಯ ಉದ್ದೇಶವನ್ನು ಹುಟ್ಟುಹಾಕುವಂತೆ ಮಾಡಬಾರ್ದು. ಇದರಿಂದ ನಿಮ್ಮ ಅಗತ್ಯಗಳನ್ನು ವ್ಯಕ್ತಪಡಿಸಲು ಅಥವಾ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಿಮ್ಮ ಪಾಲುದಾರರ ಅಥವಾ ನಿಮ್ಮ ಪಾರ್ಟ್ನರ್ಗೆ ಕಾಳಜಿಯನ್ನು ಆಲಿಸೋದಕ್ಕೆ ಒಳ್ಳೆಯ ಸಮಯವನ್ನು ನೀಡೋದಿಲ್ಲ.